ಗುರುಜಿ, ಕಳೆದ ಭಾಗದಲ್ಲಿ ಅನುಷ್ಠಾನಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ತಿಳಿಸ್ಕೊಟ್ರಿ. ಖಂಡಿತಮ್ಮ. ಈಗ ವ್ಯವಸ್ಥೆಗಳಂತೂ ಆಯಿತು, ಇನ್ನು ಶಿವನ ಸಾನ್ನಿಧ್ಯದಲ್ಲೇ ಆಗಬೇಕು. ಅದರಿಂದ ಸಾಂಬ ಸದಾಶಿವನ ಪ್ರಾರ್ಥನೆ ಮಾಡೋಣ. ಓಂ ಸುಗಂಧಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮಕ್ಷೇಯಮಾಮೃತಾತ್. ಅಸ್ಮಿನ್ ಲಿಂಗೇ ಭೂಃ ಭುವಃ ಸುವಃ ಭೂರ್ಭುವಃ ಸ್ವಃ ರಾಮಲಿಂಗೇಶ್ವರಂ ಆವಾಹಯಾಮಿ. ರಾಮಲಿಂಗೇಶ್ವರಾಯ ನಮಃ. ಧ್ಯಾನಂ ಸಮರ್ಪಯಾಮಿ ಆವಾಹಯಾಮಿ. ನವರತ್ನಖಚಿತ ಸಿಂಹಾಸನಂ ಸಮರ್ಪಯಾಮಿ. ದಿವ್ಯಪಾದಾರವಿಂದಯೋಃ ಪಾದ್ಯಂ ಪಾದ್ಯಂ ಸಮರ್ಪಯಾಮಿ. ಕರಾರವಿಂದಯೋಃ ಅರ್ಘ್ಯಮರ್ಘ್ಯಂ ಸಮರ್ಪಯಾಮಿ. ಮುಖಾರವಿಂದಯೋಃ ಆಚಮನೀಯಮಾಚಮನೀಯಂ ಸಮರ್ಪಯಾಮಿ. ಸ್ನಪಯಾಮಿ ಸ್ನಾನಂ ಶುದ್ಧೋದಕೇನ ಸ್ನಪಯಿಷ್ಯೆ. ಓಂ ಆಪೋ ಇಷ್ಠಾಮಯೋ ಭುವಸ್ತಾನವೋರ್ಜೆ ದದಾತನಃ ಮಹೇನಾಯ ಚಕ್ಷಸೆ ಯೋ ವಶಿವತಮೋರಸಸ್ತಸ್ಯ ಭಾಜಯತೆ ಅನಃ ಉಷತೇರಿವ ಮಾತರಃ ತಸ್ಮಾ ಅರಂಗಮಾವೋ ಯಸ್ಯ ಕ್ಷಯಾಯ ಜನ್ಮತ ಆಪೋ ಜನಯತಾಚನಃ. ಶ್ರೀರಾಮಲಿಂಗೇಶ್ವರಾಯ ನಮಃ. ಶುದ್ಧೋದಕ ಸ್ನಾನಂ ಸಮರ್ಪಯಾಮಿ. ಗೋಕ್ಷೀರೇಣ ಸ್ನಪಯಿಷ್ಯೆ. ಓಂ ಶ್ರೀಂ ರಾಮಲಿಂಗೇಶ್ವರಾಯ ನಮಃ. ರಾಮಲಿಂಗೇಶ್ವರ ಸ್ವಾಮಿನೇ ನಮಃ. ಅಭಿಷೇಕವನ್ನು ಪ್ರಾರಂಭ ಮಾಡೋಣ. ಅಭಿಷೇಕಕ್ಕಾಗಿ ಸಿದ್ಧತೆ ಮಾಡಿಟ್ಕೊಂಡಿದ್ದರೆ ಅರಿಶಿನ, ಕುಂಕುಮ, ಹೂವು, ಪೂಜಾ ಸಾಮಗ್ರಿಗಳು, ಮಂಗಳ ದ್ರವ್ಯಗಳನ್ನು ರೆಡಿ ಮಾಡಿಟ್ಟಿರ್ತೀರಿ. ಹಾಗೆ ಶುದ್ಧೋದಕ, ಗಂಗಾಜಲ, ಹಾಗೆ ಸ್ವಾಮಿಗೆ ಅಭಿಷೇಕಕ್ಕಾಗಿರ್ತಕ್ಕಂತಹ ಗೋಕ್ಷೀರ ಅಂದರೆ ಹಸುವಿನ ಹಾಲು ಹಸುವಿನ ಹಾಲು ಅಂತ ನಾನು ಹೇಳಿದ್ರೆ ಬಹುಶಃ ನೀವು ಸಿಟಿಯಲ್ಲಿ ಹಸುವನ್ನು ಹುಡ್ಕೊಂಡು ಹೋಗಬೇಕಾಗತ್ತೆ. ಮನೆಯಲ್ಲಿರ್ತಕ್ಕಂಥ ಹಾಲು ಅಂತ ಹೇಳ್ಬೋದು, ಪಾಕೆಟ್ ಹಾಲೇ ಬರ್ತಕ್ಕಂಥದ್ದು. ಇನ್ನೆಲ್ಲಿದೆ ಗೋಕ್ಷೀರ? ಗೋವಿನ ಸಂಪತ್ತೇ ಮಾಯವಾಗ್ತಾ ಇದೆ, ಗೋರಕ್ಷಣೆ ನಿಂತು ಹೋಗ್ತಾ ಇದೆ. ಗೋವುಗಳನ್ನು ಸಂರಕ್ಷಿಸಬೇಕು. ನಮ್ಮ ಭಾರತ ದೇಶದಲ್ಲಿ ಹಿಂದೂ ಸನಾತನ ಧರ್ಮದಲ್ಲಿ ಗೋವಿಗಿರ್ತಕ್ಕಂಥ ಮಹತ್ವ ಸಾಮಾನ್ಯವಾದಂಥದ್ದಲ್ಲ, ಅಂತಹ ಒಂದು ವಿಶೇಷತೆಗಳುಳ್ಳಂತಹದ್ದು. ಗೋವಿನ ಆ ಪಂಚಗವ್ಯ ಪ್ರಾರಂಭದಲ್ಲಿ ಹೇಳಿದೆ ನಿಮಗೆ ನಾನು. ಪಂಚಗವ್ಯದಲ್ಲಿ ಸಾಕಷ್ಟು ವಿಶೇಷತೆ ಇದೆ. ಹಾಲು, ಮೊಸರು, ತುಪ್ಪ, ಗೋಮಯ, ಗೋಮೂತ್ರ. ಈ ಪಂಚಗವ್ಯ ಎಲ್ಲಿ ಯಾವ ವಾಸ್ತುಗೃಹದಲ್ಲಿ ಎಂತಹ ಅಮಂಗಳವಾದರೂ, ಎಂಥ ದುಷ್ಟಶಕ್ತಿಗಳಿದ್ದರು, ಎಂತಹ ತಂತ್ರ ಮಂತ್ರ ಯಂತ್ರ ದೋಷಗಳಿದ್ದರೂ ಸಹಿತ ಆ ದೋಷಗಳನ್ನು ದೂರ ಮಾಡುವಂಥ ಶಕ್ತಿ ಈ ಒಂದು ಪಂಚಗವ್ಯದಲ್ಲಿದೆ. ಆ ಪಂಚಗವ್ಯ ಸಿಗಬೇಕಾದ್ರೆ ಗೋಮಾತೆ ಇರಬೇಕು. ಗೋಮಾತೆ ಇರಬೇಕಾದ್ರೆ ಗೋವನ್ನು ನಾವು ಸಂರಕ್ಷಿಸಬೇಕು. ಇವತ್ತು ಗೋವಿನ ಸಂರಕ್ಷಣೆ ಮಾಡಲಿಲ್ಲ ಅಂದರೆ ಮುಂದಿನ ದಿನಗಳಲ್ಲಿ ಮುಂದಿರ್ತಕ್ಕಂತಹ ಕಂದಮ್ಮಗಳಿಗೆ, ಮಕ್ಕಳಿಗೆ ಇಷ್ಟು ಹಾಲು ಸಿಗೋದು ಬಹಳ ಕಷ್ಟ ಆಗಿಬಿಡುತ್ತೆ. ಇವತ್ತು ಗೋಗ್ರಾಸ ಬೇಕು, ಗೋವನ್ನು ನಾವು ಉಳಿಸ್ಕೋಬೇಕು, ಗೋಮಾತೆ ಇರಬೇಕು. ಗೋವಿನಲ್ಲಿ 300 ಮುಕ್ಕೋಟಿ ದೇವತೆಗಳಿದ್ದಾರೆ. ಆ ಗೋವಿನಲ್ಲಿರ್ತಕ್ಕಂತಹ 300 ಮುಕ್ಕೋಟಿ ದೇವತೆಗಳನ್ನು ನಾವು ಕಾಣಬೇಕಾದ್ರೆ ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ,
ಆದ್ರೆ ಅಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಅಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ, ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.